ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಿತೀಯೋऽಧ್ಯಾಯಃ. ಸಾಂಖ್ಯಯೋಗಃ. ನ ಚೈತದ್ವಿದ್ಮಃ ಕತರನ್ನೋ ಗರೀಯಃ. ಯದ್ವಾ ಜಯೇಮ ಯದಿ ವಾ ನೋ ಜಯೇಯುಃ. ಯಾನೇವ ಹತ್ವಾ ನ ಜಿಜೀವಿಷಾಮಃ. ತೇವ ಸ್ಥಿತಾಃ ಪ್ರಮುಖೇ ಧಾರ್ತರಾಷ್ಟ್ರಾಃ. ನಾವು ಅವರನ್ನು ಜಯಿಸಬೇಕೋ ಅಥವಾ ಅವರು ನಮ್ಮನ್ನು ಜಯಿಸಬೇಕೋ, ಎರಡರಲ್ಲಿ ಯಾವುದು ಹೆಚ್ಚಿನದೋ ನನಗೆ ತಿಳಿಯದಾಗಿದೆ. ಯಾರನ್ನು ಕೊಂದ ಮೇಲೆ ನಾವು ಬದುಕುವುದೇ ಅಗತ್ಯವಿಲ್ಲವೋ ಅಂತಹ ಧೃತರಾಷ್ಟ್ರನ ಮಕ್ಕಳು ನಮ್ಮೆದುರಿಗೆ ನಿಂತಿರುವರು. ಅರ್ಜುನನ ಈ ಮಾತನ್ನು ಒಪ್ಪುವಂಥದ್ದೇ. ಇಬ್ಬರಲ್ಲಿ ಯಾರು ಗೆದ್ದರೂ ಪ್ರಜೆಗಳಿಗೆ ಯಾವುದೇ ಬದಲಾವಣೆ ಇಲ್ಲ. ಕೌರವರು ಪಾಂಡವರಿಗೆ ಕಿರುಕುಳ ಕೊಟ್ಟಿರಬಹುದು, ಆದರೆ ಪ್ರಜಾಪೀಡಕರು ಎಂಬ ಕೆಟ್ಟ ಹೆಸರು ಪಡೆದವರಲ್ಲ. ಯಾವ ರಾಜ ಬಂದರೂ ರಾಗಿ ಬೀಸೋದು ತಪ್ಪುವುದಿಲ್ಲ ಎಂಬ ಗಾದೆಯಂತೆ ಪ್ರಜೆಗಳಿಗೆ ಯಾರು ರಾಜರಾದರೂ ವ್ಯತ್ಯಾಸ ಕಾಣದು. ದುರ್ಯೋಧನ ಸದ್ಯದಲ್ಲಿ ಕೇವಲ ಪಾಂಡವರನ್ನು ಮಾತ್ರ ವೈರಿ ಎಂಬ ದೃಷ್ಟಿಯಿಂದ ಅವರನ್ನು ಮುಗಿಸುವ ಒಂದೇ ಆಸೆಯಿಂದ ಹೋರಾಡುತ್ತಿದ್ದಾನೆ. ಒಮ್ಮೆ ಪಾಂಡವರನ್ನು ಗೆದ್ದರೆ ಮತ್ತೆ ತನ್ನ ತಮ್ಮಂದಿರೊಡನೆ ಕಾದಾಡುವ ಯೋಚನೆ ಮಾಡಿಯಾನು. ಇಂದಿನ ದಿನಗಳಲ್ಲಿ ಕಾಣುವಂತೆ ಯಾವುದಾದರೂ ಕುಟುಂಬಕ್ಕೆ ಹೊರಗಡೆಯ ಶತ್ರುಗಳಿದ್ದರೆ ಮನೆಯವರೆಲ್ಲ ಒಟ್ಟಿಗೆ ಹೋರಾಟ ಮಾಡುವುದು ಸಹಜ. ಅದಿಲ್ಲವಾದರೆ ಕುಟುಂಬದ ದಾಯಾದಿ ಕಲಹ, ದಾಯಾದಿಗಳು ಇಲ್ಲದಿದ್ದರೆ ಅಪ್ಪ ಮಕ್ಕಳ ಕಲಹ, ಮಕ್ಕಳು ಇಲ್ಲದಿದ್ದರೆ ಗಂಡ ಹೆಂಡತಿ ಕಲಹ. ಒಟ್ಟಿನಲ್ಲಿ ಎಲ್ಲರೂ ಕಲಹಪ್ರಿಯರಾಗಿ ತಾನು ತನ್ನದು, ಎಲ್ಲರೂ ತನ್ನ ಮಾತು ಕೇಳಬೇಕು ಎನ್ನುತ್ತಾ ತನ್ನನ್ನು ಇತರರಿಂದ ಬೇರ್ಪಡಿಸಿಕೊಂಡು ಏಕಾಂಗಿಯಾಗುತ್ತಿರುವುದು ಕಾಣುತ್ತದೆ. ಧೃತರಾಷ್ಟ್ರನ ಮಕ್ಕಳನ್ನು ಕೊಂದ ನಂತರ ಇಲ್ಲಿ ತಾವ್ಯಾರೂ ಇರುವ ಅವಶ್ಯಕತೆ ಇಲ್ಲ ಎಂಬುದು ಒಪ್ಪುವಂಥದ್ದೇ. ಕೌರವರು ಇರುವವರೆಗೆ ದ್ವೇಷದ ರಾಜಕಾರಣ ನಿಶ್ಚಿತ ಎಂಬುದು ಅರ್ಜುನನ ಅರಿವಿಗೆ ಬಂದಿದೆ. ಕೌರವರನ್ನು ಕೊಂದ ನಂತರ ಧರ್ಮ ಸಮಾಜವನ್ನು ಕಾಪಾಡುತ್ತದೆ. ಸಮಾಜದಲ್ಲಿ ಪ್ರತಿಯೊಬ್ಬರೂ ತಮ್ಮ ಕರ್ತವ್ಯ ಮಾಡುವಂತೆ ಹಾಗೂ ಯಾವ ರೀತಿಯಲ್ಲಿ ಬದುಕಬೇಕು ಎಂಬುದನ್ನು ತಿಳಿಸುವ ಧರ್ಮ, ಯಾವುದನ್ನು ಮಾಡಬಾರದು ಎಂಬುದರ ಅರಿವು ಮೂಡಿಸಿ ಈ ಭುವಿಯನ್ನು ಸ್ವರ್ಗ ಮಾಡುವ ಸಾಮರ್ಥ್ಯ ಇರುವ ಯಾವುದೇ ವೆಚ್ಚವಿಲ್ಲದೆ ಸಮಾಜವನ್ನು ಕಾಯುವ ಶಕ್ತಿಯನ್ನು ಹೊಂದಿದೆ. ಎಲ್ಲರನ್ನೂ ಜ್ಞಾನವಂತರನ್ನಾಗಿಸಿ ಸರಿ ತಪ್ಪುಗಳ ವಿಶ್ಲೇಷಿಸಿ ವಿಶ್ವ ಭ್ರಾತೃತ್ವ ಮೂಡಿಸುವ ಭಾರತೀಯ ಧರ್ಮ ಇರುವಾಗ ದ್ವೇಷ ನಾಶವಾದ ಮೇಲೆ ಪಾಂಡವರ ಅವಶ್ಯಕತೆಯಾದರೂ ಏನು? ಎಲ್ಲಿ ದ್ವೇಷ ನಾಶವಾಗುತ್ತದೆ ಅಲ್ಲಿ ಪ್ರೀತಿ ಆರಂಭವಾಗುತ್ತದೆ. ಪ್ರೀತಿಯಲ್ಲಿರುವ ತ್ಯಾಗ, ಪರಸ್ಪರ ಸಹಾಯ, ಸಹಕಾರ, ಸಮಾಜದಲ್ಲಿ ಕರುಣೆ ತುಂಬಿ ಎಲ್ಲರನ್ನೂ ಒಂದು ಕುಟುಂಬದಂತೆ ಒಂದುಗೂಡಿಸುವ ಸಾಮರ್ಥ್ಯ ಇರುವಂಥದ್ದು. ಇಂತಹ ಸಮಯದಲ್ಲಿ ಯಾವ ರಾಜ ಇದ್ದರೂ ಒಂದೇ, ಇಲ್ಲದಿದ್ದರೂ ಒಂದೇ. ಹರಿ ಓಂ.